ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶರಣಪ್ಪ SD, ಕಲಬುರಗಿ ನಗರದ ಪೊಲೀಸ್ ಆಯುಕ್ತ ಮಾತಾಡ್ತಾ ಇರೋದು. ಪ್ರತಿ ವರ್ಷ ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಿರೋಧಿ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್. ಇದರಲ್ಲಿ ಏನು ಈ ಮಾದಕ ವಸ್ತುಗಳ ಒಂದು ಮಾರಕ ಪರಿಣಾಮ ಇದೆ ಸಮಾಜದ ಮೇಲೆ, ಅದ್ರ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಈ ದಿನ ನಾವು ನಗರದಾದ್ಯಂತ ತೆಗೆದುಕೊಳ್ತಾ ಇದ್ದೀವಿ. ಕಲಬುರಗಿ ನಗರ ಪೊಲೀಸ್ ಒಂದು ಡ್ರಗ್ ಫ್ರೀ ಕಲಬುರಗಿ ನಗರವನ್ನ ಸೃಷ್ಟಿ ಮಾಡಲಿಕ್ಕೆ, ಏನು ಮಾದಕ ವಸ್ತುಗಳ ಸರಬರಾಜು ಮಾಡ್ತಾರೆ, ಮಾದಕ ವಸ್ತುಗಳ ಸೇವನೆ ಮಾಡ್ತಾರೆ, ಅವ್ರ ಮೇಲೆ ಒಂದು ಹದ್ದಿನ ಕಣ್ಣನ್ನಿಟ್ಟಿದ್ದೀವಿ ಮತ್ತು ಕಠಿಣವಾದ ಕ್ರಮವನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಈಗಾಗಲೇ 100 ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ಅದೇ ರೀತಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ತೆಗೆದುಕೊಂಡಿದ್ದೀವಿ. ಇದೇ 26ರಂದು ನಾವು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಒಂದು ವಾಕಥಾನ್ ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಒಂದು ಮಾದಕ ವಸ್ತು ಮುಕ್ತ ಕಲಬುರಗಿ ನಗರ ನಿರ್ಮಾಣ ಮಾಡಬೇಕಾದ್ರೆ ಪೊಲೀಸರ ಜೊತೆ ಶಿಕ್ಷಣ ಸಂಸ್ಥೆಯವರು, ಸಮಾಜದವರು, ಪೋಷಕರು ಕೂಡ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಮಾದಕ ವಸ್ತು ಮುಕ್ತ ಕರ್ನಾಟಕ, ಮುಕ್ತ ಕಲಬುರಗಿ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಎಲ್ಲರೂ ಕೈ ಜೋಡಿಸಿ ಮಾದಕ ವಸ್ತು ಮುಕ್ತ ಕಲಬುರಗಿ ನಗರವನ್ನ ಮಾಡೋಣ. ಸೇ ನೋ ಟು ಡ್ರಗ್ಸ್ ಅಂಡ್ ಕೀಪ್ ಯುವರ್ ನಿಯರ್ ಅಂಡ್ ಡಿಯರ್ ಒನ್ಸ್ away from drugs.